ಪ್ರೀತಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ನಮಸ್ಕಾರ. ನಾನು KJ ಹಳ್ಳಿ ಸುರೇಶ್. ಸ್ನೇಹಿತರೆ, ಒಂದು ಕಡೆ ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆ ಬರೆಯಬೇಕಾಗಿರುವ ವಿದ್ಯಾರ್ಥಿಗಳು ಸಾಲು ಸಾಲಾಗಿ ಸಾಯ್ತಾ ಬಿದ್ದಿದ್ದಾರೆ. ಇನ್ನೊಂದು ಕಡೆ ನಮಗೇನೂ ಗೊತ್ತಿಲ್ಲ, ನಮಗೇನೂ ಬೇಕಾಗಿಲ್ಲ, ಈ ನೀಟ್ ಪರೀಕ್ಷೆಗೂ ಈ ವಿದ್ಯಾರ್ಥಿಗಳ ಸಾವಿಗೂ ನಮಗೂ ಸಂಬಂಧವೇ ಇಲ್ಲ ಅಂತೇಳಿ ವಿದೇಶಗಳಲ್ಲಿ ಜಾಲಿ ಮಾಡ್ತಾ ಇದ್ದಾರೆ. ಈ ಧರ್ಮೇಂದ್ರ ಪ್ರಧಾನ್ ನಾನೊಬ್ಬ ಶಿಕ್ಷಣ ಸಚಿವ ಅನ್ನುವಂತ ಪ್ರಜ್ಞೆ ಅರಿವು ಇಲ್ಲದೆ ಆರಾಮಾಗಿದ್ದಾರೆ. ರಾಜಕಾರಣಿಗಳನ್ನ ಪಡೆದಂತ ನಮ್ಮ ಭಾರತೀಯರು, ನಮ್ಮ ವಿದ್ಯಾರ್ಥಿಗಳು ನಿಜಕ್ಕೂ ಒಂದ್ ರೀತಿ ಶಪಿಸ್ತಿದ್ದಾರೆ. ಎಂಥ ಕೆಟ್ಟ ರಾಜಕಾರಣಿಗಳು, ಎಂಥ ಕೆಟ್ಟ ರಾಜಕೀಯ ವ್ಯವಸ್ಥೆ ನಮ್ಮ ಬದುಕನ್ನು ಹಾಳು ಮಾಡ್ತಾ ಇದೆ ಅಂತೇಳಿ. ಸ್ನೇಹಿತರೆ, ಇದು ಇಡೀ ಭಾರತೀಯರ ಒಂದು ದೊಡ್ಡ ಸಮಸ್ಯೆ ಆಗ್ಬೇಕಾಗಿತ್ತು. ಇವತ್ತು ಈ ವಿಚಾರವನ್ನ ಅತ್ಯಂತ ಗಂಭೀರವಾಗಿ ಪರಿಗಣಿಸಬೇಕಾಗಿತ್ತು ಕೇಂದ್ರ ಸರ್ಕಾರ. ನರೇಂದ್ರ ಮೋದಿ ಅವರು ಇದ್ರ ಬಗ್ಗೆ ಮಾತಾಡಬೇಕಾಗಿತ್ತು. ಇದು ನಮ್ಮ ಸರ್ಕಾರದ ದೊಡ್ಡ ವೈಫಲ್ಯ, ನಾವು ಅದನ್ನು ಒಪ್ಕೊಳ್ತೇವೆ. ಮತ್ತೆ ಇಂಥ ಒಂದು ವೈಫಲ್ಯವನ್ನ, ಇಂಥ ಒಂದು ಎಡವಟ್ಟು ಅನ್ನೋದಕ್ಕಿಂತ 12 ಜನ ವಿದ್ಯಾರ್ಥಿಗಳ ಸರ್ಕಾರಿ ಪ್ರಾಯೋಜಿತ ಕೊಲೆ ಮಾಡಲ್ಲ ಅಂತ ಹೇಳಬೇಕಾಗಿತ್ತು. ಸ್ನೇಹಿತರೆ, ಇದು ವಿದ್ಯಾರ್ಥಿಗಳ ಆತ್ಮಹತ್ಯೆ ಅಲ್ಲ. ಏನು ನೀಟ್ ಪರೀಕ್ಷೆಯನ್ನ ಬರೆದಂತಹ ಮತ್ತೆ ಬರೀಲೇಬೇಕಲ್ಲುವಂತ ಒತ್ತಡಕ್ಕೆ ಒಳಗಾಗಿ, ಇನ್ನೇನೇನೋ ಟೆನ್ಷನ್ಗೊಳಗಾಗಿ ಸೂಸೈಡ್ ಮಾಡ್ಕೊಂಡ್ರಲ್ಲ 12 ಜನ ವಿದ್ಯಾರ್ಥಿಗಳು. ಆ ವಿದ್ಯಾರ್ಥಿಗಳು ಸೂಸೈಡ್ ಮಾಡ್ಕೊಂಡಿಲ್ಲ, ಆ ವಿದ್ಯಾರ್ಥಿಗಳನ್ನ ಕೇಂದ್ರ ಸರ್ಕಾರ ಕೊಲೆ ಮಾಡ್ತು. ಅಂದ್ರೆ ಅವರು ಅಂಥ ಒಂದು ಬದುಕನ್ನೇ ಇಲ್ಲವಾಗಿಸಿಕೊಳ್ಳುವ ದುಸ್ಥಿತಿಯನ್ನು ತಂದಿದ್ದು ಯಾರು ಅಂದ್ರೆ ಇದೇ ಕೇಂದ್ರ ಸರ್ಕಾರ, ಇದೇ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ. ಇದ್ರ ಬಗ್ಗೆ ಕಂಬನಿ ಮಿಡಿಬೇಕಾಗಿತ್ತು, ಸಾಂತ್ವನವನ್ನ ಹೇಳಬೇಕಾಗಿತ್ತು, ತಮ್ಮ ಮಕ್ಕಳನ್ನ ಕಳೆದುಕೊಂಡ ಪೋಷಕರ ಜೊತೆ ಮಾತಾಡಬೇಕಾಗಿತ್ತು, ಮತ್ತು ಟೆನ್ಷನ್ ಅಲ್ಲಿರುವಂತ, ಒತ್ತಡದಲ್ಲಿರುವಂತ ಭವಿಷ್ಯವೇ ಮುಗಿದೋಯ್ತು ಅಂತೇಳಿ ಕಂಗಾಲಾಗಿರುವಂತ ವಿದ್ಯಾರ್ಥಿಗಳಿಗೆ ಒಂದು ಭರವಸೆಯನ್ನ ಕೊಡಬೇಕಾಗಿತ್ತು. ಆದ್ರೆ ಈ ದೇಶದ ಪ್ರಧಾನಿ ಈ ನೀಟ್ ಹಗರಣಕ್ಕೂ ಸ್ಕ್ಯಾಮ್ಗೂ ಅದಕ್ಕೂ ನನಗೂ ಸಂಬಂಧವೇ ಇಲ್ಲ ಅನ್ನೋ ಥರದಲ್ಲಿದ್ದಾರೆ. ನೀಟ್ ಹಗರಣ ಆಗಿಲ್ವೇನೋ ಅನ್ನೋ ಥರದಲ್ಲಿದ್ದಾರೆ. ವಿದ್ಯಾರ್ಥಿಗಳು ಸೂಸೈಡ್ ಮಾಡ್ಕೊಂಡು ಸತ್ತೋಗಿಲ್ವೇನೋ ಅನ್ನೋ ಥರದಲ್ಲಿದ್ದಾರೆ. ಅಂತಂದ್ರೆ ಎಂಥ ಅಯೋಗ್ಯರನ್ನ, ಎಂಥ ಅವಿವೇಕಿಗಳನ್ನ ನಾವು ತಂದು ಕೂರಿಸಿದ್ದೇವೆ. ನರೇಂದ್ರ ಮೋದಿಯವರು ವಿದೇಶ ಪ್ರವಾಸಕ್ಕೆ ಅತ್ಯಂತ ಉತ್ಸಾಹದಿಂದ, ಕುತೂಹಲದಿಂದ ಹೋಗ್ತಾರೆ. ತನ್ನ ದೇಶದಲ್ಲಿ ಆಗಿರುವಂತಹ ದುರಂತದ ಬಗ್ಗೆ ಮಾತಾಡಕ್ಕೆ ಯೋಗ್ಯತೆ ಇಲ್ಲ ಈ ಮನುಷ್ಯನಿಗೆ. ದುರಂತದ ಬಗ್ಗೆ ಅಲ್ಲಿ ಏನು ಆರಾಮಾಗಿ ಮಾತಾಡ್ಕೊಳ್ಳೋದು, ನಕ್ಕೊಳ್ಳೋದು, ಏನ್ ತಪ್ಕೊಳ್ಳೋದು, ಆ ಮೆಲೋಡಿ ಅಂತೆ. ಏನ್ರಿ ಇವೆಲ್ಲ? ಎಂತ ಅವಿವೇಕತನ ಇವೆಲ್ಲ. ಇಂಥವ್ರನ್ನೆಲ್ಲ ನಾವು ಆರಿಸಿ ಕಳಿಸ್ತೀವಲ್ಲ. ಈ ಧರ್ಮೇಂದ್ರ ಪ್ರಧಾನ್ ಇವರಿಗೆ ನೈತಿಕತೆ ಅನ್ನೋ ಪದದ ಅರ್ಥವೇ ಗೊತ್ತಿಲ್ಲ, ನೈತಿಕತೆ ಅನ್ನೋದೇ ಗೊತ್ತಿಲ್ಲ ಇವರಿಗೆ. ನೋಡಿ, ಇವ್ರು ಮತ್ತಿನ್ನೊಂದು ಎಡವಟ್ಟು ಹೆಂಗ್ ಮಾಡಿದ್ದಾರೆ ಅಂದ್ರೆ, ನಾಳೆ ಪರೀಕ್ಷೆ ನಡೀತಾ ಇದೆ ದೇಶದಾದ್ಯಂತ. ಇವರ ತಯಾರಿ ಹೇಗಿದೆ ನೋಡಿ. ಇನ್ನು ಗಂಭೀರವಾದ ವಿಚಾರಕ್ಕೆ ಬರ್ತೀನಿ. ನಾಗ್ಪುರದ ಅಬ್ದುಲ್ಲಾ ಅನ್ನುವಂತ ವಿದ್ಯಾರ್ಥಿಗೆ ಈ NTA ಯಾವ ತರಹದ ಪ್ಲಾನ್ ಮಾಡ್ಕೊಂಡಿದೆ ಅನ್ನೋದಕ್ಕೆ ಇದೊಂದು ಸ್ಪಷ್ಟ ನಿದರ್ಶನ. ಇನ್ನೇನು ಮಾಡ್ತಾರೋ ಪಾಪ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ. ಈ ನಾಗ್ಪುರದ ಅಬ್ದುಲ್ಲಾ ಅನ್ನುವಂತ ನೀಟ್ UG ಮರುಪರೀಕ್ಷೆಗೆ ವಿದ್ಯಾರ್ಥಿನ ಭಾರತದಿಂದ ಎಲ್ಲ ಹಾಕಿದಾರೆ ಗೊತ್ತಾ? ಸೆಂಟರು ಭಾರತದಿಂದ 2500 ಕಿಲೋಮೀಟರ್ ದೂರದಲ್ಲಿರುವಂತ ಅಬುದಾಬಿಯಲ್ಲಿ ಪರೀಕ್ಷಾ ಕೇಂದ್ರ ಹಂಚಿಕೆ ಮಾಡಿದ್ದಾರೆ. ಆ ಒಂದು ಹಾಲ್ ಟಿಕೆಟ್ ಏನೋ ಕೊಡ್ತಾರಲ್ಲ, ಪ್ರವೇಶ ಪತ್ರ, ಅದರಲ್ಲಿ ಅಬುದಾಬಿ. ಎಂಥ ಎಡವಟ್ಟುಗಳು! ಸರಿಯಾಗಿ ಒಂದು ನೀಟ್ ಪರೀಕ್ಷೆಯನ್ನ ಆಯೋಜನೆ ಮಾಡೋದಕ್ಕೆ ಲಾಯಕ್ಕಿಲ್ಲದ, ಯೋಗ್ಯತೆ ಇಲ್ಲದ ಇವರು ನೆಹರು ಸರ್ಕಾರವನ್ನ ಟೀಕೆ ಮಾಡ್ತಾರೆ, ನೆಹರು ಅವರನ್ನ ಟೀಕೆ ಮಾಡ್ತಾರೆ, ನೆಹರು ಅವರ ಆಡಳಿತದ ದಾಖಲೆಯನ್ನ ಮುರಿದಿದ್ದೀವಿ ಅಂತೇಳಿ ಬಡಾಯಿ ಕೊಚ್ಕೊಳ್ತಾರೆ. ಒಂದು ಪರೀಕ್ಷೆಯನ್ನು ಸರಿಯಾಗಿ ನಡೆಸೋ ಯೋಗ್ಯತೆ, ಸಾಮರ್ಥ್ಯ ಇಲ್ಲದ ಇವರುಗಳು. ಈಗ ಅವ್ರ್ಯಾರೋ NTA ಮಹಾನಿರ್ದೇಶಕ ಅಭಿಷೇಕ್ ಸಿಂಗ್ ನಾಗ್ಪುರದಲ್ಲಿ ಅದನ್ನ ತಪ್ಪು ಸರಿಪಡಿಸಿ ಸೆಂಟರನ್ನು ಚೇಂಜ್ ಮಾಡಿದ್ದಾರೆ. ಸ್ನೇಹಿತರೆ, ಇದು ಒಂದು ಕತೆ. 12 ಜನ ವಿದ್ಯಾರ್ಥಿಗಳನ್ನ ಕಳ್ಕೊಂಡಿದೀವಿ. ನಾಳೆ ಪರೀಕ್ಷೆ ನಡೀತಾ ಇದೆ. ಅದು ಏನು ಮಾಡ್ತಾರೋ ಗೊತ್ತಿಲ್ಲ. ಪರೀಕ್ಷೆ ತುಂಬ ಚೆನ್ನಾಗಾಗಲಿ, ವಿದ್ಯಾರ್ಥಿಗಳು ಚೆನ್ನಾಗಿ ಬರೀಲಿ, ಯಾವುದೇ ಪೇಪರ್ ಲೀಕ್ ಆಗದೆ ಇರಲಿ ಅನ್ನೋದು ನಮ್ಮೆಲ್ಲರ ಆಶಯ. ನೋಡಿ, ಇವರಿಗೆ ನಾನು ಹೇಳೋದು, ರಾಜೀನಾಮೆ ಕೊಡಬೇಕಾಗಿತ್ತು. ನರೇಂದ್ರ ಮೋದಿ ಮಾತಾಡಬೇಕಾಗಿತ್ತು, ತನ್ನ ಸೋಲನ್ನು ಒಪ್ಕೊಳ್ಬೇಕಾಗಿತ್ತು, ವೈಫಲ್ಯವನ್ನ ಹೇಳ್ಕೋಬೇಕಾಗಿತ್ತು. ಬಾಯಿ ಬಿಟ್ರೆ ಮನ್ ಕಿ ಬಾತ್, ಪರೀಕ್ಷಾ ಪೇ ಚರ್ಚಾ, SLC ವಿದ್ಯಾರ್ಥಿಗಳ ಜೊತೆ ಮಾತಾಡ್ತೀರಿ. ಏನ್ರಿ ಮಣ್ಣು? 23 ಲಕ್ಷ ವಿದ್ಯಾರ್ಥಿಗಳ ಭವಿಷ್ಯವನ್ನ ಹಾಳು ಮಾಡಿದಿರಿ. ಅವ್ರ ಜೊತೆ ಮನ್ ಕಿ ಬಾತ್ ನಲ್ಲಿ ಅವ್ರ ಬಗ್ಗೆ ಒಂದು ಸಂತಾಪ ಸೂಚಿಸೋ ಯೋಗ್ಯತೆ ಇಲ್ಲ ಇವರಿಗೆ. ಮನ್ ಕಿ ಬಾತ್ ಅಂತೆ. ವಿದ್ಯಾರ್ಥಿಗಳಿಗೆ ಒಂದು ಭರವಸೆ ಕೊಡ್ಬೇಕಲ್ವಾ ಈ ದೇಶದ ಪ್ರಧಾನಿ ಧರ್ಮೇಂದ್ರ ಪ್ರಧಾನ್.
ಧರ್ಮೇಂದ್ರ ಪ್ರಧಾನ್ ಮಕ್ಕಳು ಆರಾಮಾಗಿ ವಿದೇಶದಲ್ಲೆಲ್ಲ ಓದ್ಕೊಂಡಿದ್ದಾರೆ. ಯಾರ ಮಕ್ಕಳು ಹಾಳಾದ್ರೇನು, ಯಾರ ಮಕ್ಕಳ ಬದುಕು ಏನಾದ್ರೇನು ಚಿಂತೆ ಇಲ್ಲ, ಆರಾಮಾಗೆ ಪ್ರಧಾನಿ ವಿದೇಶಕ್ಕೆ, ಇವರೆಲ್ಲ ಆರಾಮಾಗೆ. ಏನ್ರಿ ನಮ್ಮ ದೇಶ ಎಲ್ಲಿಗೆ ತಂದ್ಬಿಟ್ವಿ? ನಾವು ತಂದಿಲ್ಲ, ಈ ಮೊಬ್ಬು ಭಕ್ತರು ತಂದ್ಬಿಟ್ಟಿದ್ದಾರೆ. ಅವ್ರು ಮಾಡಿದ್ದಕ್ಕೆಲ್ಲ ತಟ್ಟೆ ಹೊಡಿತಾರಲ್ಲ, ಈ ಅವಿವೇಕಿ ಅನಾಗರಿಕ ಮೊಬ್ಬು ಭಕ್ತರು ಇವರೇ ಈ ದೇಶವನ್ನ ಹಾಳು ಮಾಡ್ತಿರೋದು. ಅವ್ರು ಏನ್ ತಪ್ಪು ಮಾಡಿದ್ರು ಹೊಡಿತಾರಲ್ಲ ತಟ್ಟೆ. ಸ್ನೇಹಿತರೆ ನೋಡಿ, ಮೇ 3ರಂದು ನೀಟ್ ಪರೀಕ್ಷೆ ನಡೆಯುತ್ತೆ. ಪರೀಕ್ಷೆ ಆದ ನಂತರ ಮೇ 12ರಂದು ಇದು ಲೀಕ್ ಆಗಿರುವ ವಿಚಾರ ಗೊತ್ತಾಗುತ್ತೆ, ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿರುವ ವಿಚಾರ. ಆ ನಂತರ 23 ಲಕ್ಷ ವಿದ್ಯಾರ್ಥಿಗಳಿಗೆ ಒಂದು ದೊಡ್ಡ ಆತಂಕ, ಆಘಾತ. ಮತ್ತೆ ನಾವು ಪರೀಕ್ಷೆ ಬರೀಬೇಕು ಅಂತ, ಒಂದು ಪರೀಕ್ಷೆಯ ತಯಾರಿ ವರ್ಷಾನುಗಟ್ಟಲೆ ಇರುತ್ತೆ ಅನ್ನುವ ಒಂದು ಪರಿಜ್ಞಾನ ಇವರಿಗಿರಲ್ಲ. ಯಾಕೆ ಪರೀಕ್ಷೆಗಳನ್ನು ಸರಿಯಾಗಿ ನಡೆಸಬೇಕು, ಯಾಕೆ ಪಾರದರ್ಶಕತೆ ಮುಖ್ಯ ಅಂದ್ರೆ, ಒಬ್ಬ ನೀಟ್ ಪರೀಕ್ಷೆಯನ್ನು ಬರೆಯುವಂತ ವಿದ್ಯಾರ್ಥಿ ವರ್ಷಗಟ್ಟಲೆ ಹಗಲು ರಾತ್ರಿ ಎನ್ನದೆ ತನ್ನ ಶ್ರಮವನ್ನ, ತನ್ನ ಅಮೂಲ್ಯವಾದ ಸಮಯವನ್ನ ಅದಕ್ಕೆ ಕೊಟ್ಟಿರ್ತಾನೆ. ಎಲ್ಲಾ ತ್ಯಾಗಗಳನ್ನ ಮಾಡಿರ್ತಾನೆ. ಊಟ, ಹಸಿವು, ನಿದ್ರೆ, ಬಂಧುಗಳ ಜೊತೆ ಬೆರೆಯುವುದು ಎಲ್ಲವನ್ನು ತ್ಯಾಗ ಮಾಡಿ ಒಂದು ವ್ರತದಂತೆ ಕೆಲಸ ಮಾಡಿರ್ತಾನೆ. ಅಂಥದ್ರಲ್ಲಿ ಚೆನ್ನಾಗಿ ಬರೆದಂತ ವಿದ್ಯಾರ್ಥಿಗಳು ಇರ್ತಾರೆ. ನೀವು ಲೀಕ್ ಮಾಡಿಬಿಟ್ಟು ಅದನ್ನ ತಡೆಗಟ್ಟದೆ ಪ್ರಶ್ನೆ ಪತ್ರಿಕೆನ ಸೋರಿಕೆ ಮಾಡಿಬಿಟ್ಟು ನೀವು ಮತ್ತೆ ಪರೀಕ್ಷೆ ಬರೀರಿ ಅಂದ್ರೆ ಅವ್ರಿಗೆ ಬರ ಸಿಡಿಲಿನ ಆಘಾತ ಆಗದೆ ಇನ್ನೇನಾಗುತ್ತೆ? ಏನ್ರಿ ಆಗುತ್ತೆ? ಅಲ್ಲ, ನನಗೆ ಅರ್ಥ ಆಗ್ತಾ ಇಲ್ಲ. ಇವ್ರಿಗೆ ಎಲ್ಲಿ ಅಧಿಕಾರದಲ್ಲಿಲ್ವೋ ಅಲ್ಲಿ ಸಾಂವಿಧಾನಿಕ ಸಂಸ್ಥೆಗಳನ್ನ ದುರ್ಬಳಕೆ ಮಾಡಿಕೊಂಡು ಅಧಿಕಾರಕ್ಕೆ ಬರೋದು ಹೇಗೆ ಅಂತೇಳಿ ಸಂಚನ್ನ ಪಿತೂರಿಯನ್ನ ಮಾಡ್ತಾರೆ. ಅಷ್ಟೆಲ್ಲ ತಂತ್ರಗಾರಿಕೆ ಪಿತೂರಿ ಮಾಡೋ ಇವರು ಒಂದು ಪರೀಕ್ಷೆ ನಡೆಸೋದಕ್ಕೆ ತಂತ್ರಗಾರಿಕೆ ಗೊತ್ತಿಲ್ವಾ? ಒಳ್ಳೆತನ, ಒಳ್ಳೆ ವಿಚಾರಗಳು, ಒಳ್ಳೆ ಮಾರ್ಗದಲ್ಲಿ ಹೋಗಿದ್ರೆ ಇವೆಲ್ಲ ಗೊತ್ತಾಗುವು. ಇವರವೆಲ್ಲ ಅಡ್ಡದಾರಿಗಳು, ಅಡ್ಡ ಮತದಾನ, ಅಡ್ಡದಾರಿ, ಕುದುರೆ ವ್ಯಾಪಾರ. ಹಾಗಾಗಿ ಒಳ್ಳೆದನ್ನ ಮಾಡೋದಕ್ಕೆ ಇವ್ರಿಗೆ ಹೆಂಗ್ ಸಾಧ್ಯ? ನೋಡಿ, ಇಷ್ಟೆಲ್ಲ ಆಯ್ತಾ, ವಿದ್ಯಾರ್ಥಿಗಳಿಗೆ ಶಾಕ್ ಆಯ್ತಾ? ಆ ಶಾಕ್ನಿಂದ ಹೊರಗಡೆ ಬರಕ್ಕಾಗದೆ ಏನೇನೋ ಸಮಸ್ಯೆಗಳು, ಈ ಎಲ್ಲ ಆಘಾತದಿಂದ 12 ವಿದ್ಯಾರ್ಥಿಗಳು ಈಗ ಸಾವನ್ನಪ್ಪಿದ್ರು. ಅದ್ರ ಬಗ್ಗೆ ಮಾತಾಡ್ಲಿಲ್ಲ. ಈಗ ನೋಡಿ ಎಲ್ಲೆಲ್ಲಾಯ್ತು, ಯಾವ್ಯಾವ ರಾಜ್ಯಗಳಲ್ಲಿ ಈ ಒಂದು ಸ್ಕ್ಯಾಮ್ ಆಯ್ತು ಅಂತ ನೋಡಿದ್ರೆ, ಹರಿಯಾಣ, ಬಿಹಾರ, ದೆಹಲಿ, ರಾಜಸ್ಥಾನ, ಮಹಾರಾಷ್ಟ್ರ, ಈ ರಾಜ್ಯಗಳ ಹೆಸರು ನೋಡ್ಕೊಳ್ಳಿ. ರಾಜಸ್ಥಾನ, ಮಹಾರಾಷ್ಟ್ರ, ಹರಿಯಾಣ, ಬಿಹಾರ, ದೆಹಲಿ. ಏನು ವಿಶೇಷ ಗೊತ್ತಾ? ಈ ಎಲ್ಲಾ ರಾಜ್ಯಗಳಲ್ಲಿಯೂ ಕೂಡ ಬಿಜೆಪಿ ಅಧಿಕಾರದಲ್ಲಿದೆ. ಬಿಜೆಪಿ ಅಧಿಕಾರದಲ್ಲಿರುವಂತ ರಾಜ್ಯಗಳಲ್ಲೇ ಈ ಸ್ಕ್ಯಾಮ್ ದೊಡ್ಡದಾಗಿದೆ. ಇದು ಯಾವ ಕರಾಮತ್ತು, ಯಾವ ಸಂಚು, ಯಾರ ಪಿತೂರಿಯೋ ಅವರೇ ಸ್ಪಷ್ಟಪಡಿಸ್ಬೇಕು. ಬಿಜೆಪಿ ಅಧಿಕಾರದಲ್ಲಿರುವ ರಾಜ್ಯಗಳು. ಆನಂತರ ಈಗ ಪ್ರಶ್ನೆ ಪತ್ರಿಕೆಯನ್ನ ಸೋರಿಕೆಯನ್ನು ತಡೆಗಟ್ಟುವ ಸಲುವಾಗಿ ಟೆಲಿಗ್ರಾಮ್ ಆಪ್ ಅನ್ನ ನೀವು ಸ್ವಲ್ಪ ಕಾಲ ಅದನ್ನ ನಿಷೇಧ ಮಾಡಿದ್ದಾರೆ. ಅದೇ ಇವ್ರಿಗೆ ಅದೇನು ಹೇಳುತ್ತಲ್ಲ, ಏನು ಎಮ್ಮೆಗೆ ಜ್ವರ ಬಂದ್ರೆ ಎತ್ತಿಗೆ ಬರೆ ಎಳೆಯೋದು ಹಂಗ್ ಕಥೆ ಆಯ್ತು. ನೀವು ಆ ಆ್ಯಪ್ಗಳಲ್ಲಿ ಸೋರಿಕೆ ಆಗದ ಹಾಗೇನೆ ನೀವು ಸರಿಯಾದ ಕ್ರಮಗಳನ್ನ, ಸರಿಯಾದ ಕಟ್ಟುನಿಟ್ಟಿನ ಕ್ರಮಗಳನ್ನ ತೆಗೆದುಕೊಂಡಿದ್ರೆ ಈ ಸಮಸ್ಯೆ ಬರ್ತಾ ಇತ್ತಾ? ಏನೋ ಜನರಿಗೊಂದು ಭರವಸೆ ಕೊಡಬೇಕು ಅನ್ನೋ ಸಲುವಾಗಿ ಏನೋ ಒಂದು ಮಾಡಿದಿರಿ. ಇದು ಪ್ರಶ್ನೆ ಪತ್ರಿಕೆ ಮತ್ತು ಮುದ್ರಣ, ಇದು ಯಾವಾಗ ಸೋರಿಕೆ ಆಯ್ತು ಅಂದ್ರೆ ಮುದ್ರಣ ಮತ್ತು ಸಾಗಾಟದ ಸಂದರ್ಭದಲ್ಲಿ ಸೋರಿಕೆಯಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅವರೇ ಹೇಳಬೇಕು. ಸ್ನೇಹಿತರೆ, ಇದು ಕೇವಲ ಮೊದಲ ಬಾರಿಗೆ ಆಗ್ತಿರುವಂತಹ ಒಂದು ಸೋರಿಕೆಯಲ್ಲ. ಕಳೆದ 6 ವರ್ಷಗಳಲ್ಲಿ 3ನೇ ಬಾರಿ ಈ ರೀತಿ ಸೋರಿಕೆ ಆಗ್ತಾ ಇರೋದು. ಆದಾಗ್ಲೂ ಕೂಡ ಇವ್ರು ಪಾಠ ಕಲ್ತಿಲ್ಲ. 2024ರಲ್ಲೂ ಕೂಡ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿತ್ತು. ಇನ್ನೂ ಇವರಿಗೆ ಬುದ್ಧಿ ಬಂದಿಲ್ಲ, ಇನ್ನೂ ಇವರು ಪಾಠ ಕಲ್ತಿಲ್ಲ. ವಿದ್ಯಾರ್ಥಿಗಳ ಸರಣಿ ಸಾವು ನಿಂತಿಲ್ಲ. ಸಾವಲ್ಲ, ಕೊಲೆ, ಸರಣಿ ಕೊಲೆ ನಿಂತಿಲ್ಲ. ನನಗೆ ಬಹಳ ಬೇಸರ ಅನ್ಸಿದ್ದು, ಯಾವ್ಯಾವ್ದೋ ವಿಚಾರಗಳ ಬಗ್ಗೆ ಯಾವ್ಯಾವ್ದೋ ದೇಶಕ್ಕೂ ಏನೇನೋ ಮಾತಾಡ್ಕೊಂಡು ಆರಾಮಾಗಿ ಜಾಲಿ ಉಡಾಯಿಸಿ ಮಜಾ ಮಾಡ್ಕೊಂಡು ಬರ್ತಾರಲ್ಲ. ನನ್ನ ದೇಶದಲ್ಲಿರುವಂತ ಒಂದು ದೊಡ್ಡ ಎಜುಕೇಶನ್ ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆ ಸೂಸೈಡ್ ಮಾಡ್ಕೊಂಡಿದ್ದಾರೆ, ಕುಟುಂಬದವರು ಬೀದಿಗೆ ಬಿದ್ದಿದ್ದಾರೆ. ಒಂದು ಲೈನ್ ಬರೆಯೋ ಯೋಗ್ಯತೆ ಇಲ್ಲ ಈ ಮನುಷ್ಯನಿಗೆ ಅಂತಂದ್ರೆ ಅದು ಹೆಂಗೆ ಪ್ರಧಾನಿ ಅಂತ ನಾವು ಒಪ್ಕೋಬೇಕು ಗೊತ್ತಾಗ್ತಾ ಇಲ್ಲ. ಒಂದು ಲೈನ್, ಒಂದು ಸಂತಾಪ ಸೂಚನೆ, ಒಂದು ಭರವಸೆ. ನ್ಯಾಯಾಲಯದ ಅಂಗಳಕ್ಕೆ ಹೋಗಿದೆ, ಕೇಂದ್ರ ಸರ್ಕಾರದವ್ರು ಹೇಳ್ತಾರಂತೆ ಪ್ರಧಾನಿ ನರೇಂದ್ರ ಮೋದಿ ಅವರೇ ಈ ಪರೀಕ್ಷೆಯ ಮೇಲೆ ನಿಗಾ ಇರಿಸಿದ್ದಾರೆ. ಯಾಕೆ ಇಷ್ಟು ದಿನ ಇರ್ಲಿಲ್ವಾ? ನಿಮ್ಗೆ ಜವಾಬ್ದಾರಿ ಇಲ್ವಾ? ಸೈನಿಕರನ್ನ ತರ್ತಾರಂತ, ಸೈನಿಕರನ್ನ ತಂದ್ಬಿಟ್ಟು ಹೆಲಿಕಾಪ್ಟರ್ ಮೂಲಕ ಪ್ರಶ್ನೆ ಪತ್ರಿಕೆಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾರಂತೆ. ಎಷ್ಟು ಚೀತು ಅಂತ ಉಗಿಬೇಕೋ ಗೊತ್ತಾಗ್ತಾ ಇಲ್ಲ. ಈ ದೇಶಕ್ಕೆ ಭವಿಷ್ಯನೇ ಇಲ್ವೇನಪ್ಪ ಅಂತ ಅನ್ಸಿಬಿಡುತ್ತೆ ಇಂಥವರ ಕೈಲಿ ಆಡಳಿತ ಬಂದ್ರೆ.
ಇವರು ಅಂಬೇಡ್ಕರ್ ಅವರು ಒಂದು ಮಾತು ಹೇಳಿದ್ರು, ನಾನೇನೋ ಒಂದು ಸಂವಿಧಾನ ಕೊಟ್ಟಿದ್ದೀನಿ, ಆದರೆ ಸಂವಿಧಾನ ಯಾರ ಕೈಲಿ ಬರುತ್ತೆ ಅನ್ನೋದ್ರ ಮೇಲೆ ಸಂವಿಧಾನದ ಒಳಿತನ್ನ ನಾವು ನಿರ್ಧಾರ ಮಾಡ್ಬೋದು ಅಂತ, ಇಲ್ಲಾಂದ್ರೆ ಅದು ಕೆಟ್ಟ ಸಂವಿಧಾನ ಆಗುತ್ತೆ ಅಂತ. ಅಂದ್ರೆ ಈಗ ಸಂವಿಧಾನ ಚೆನ್ನಾಗಿದೆ, ಅಂಬೇಡ್ಕರ್ ಅವರು ಬರೆದಿರುವಂಥ ಸಂವಿಧಾನ, ಪ್ರಜಾಸತ್ತಾತ್ಮಕ ಮೌಲ್ಯಗಳು ಅದ್ಭುತವಾಗಿವೆ. ಆದರೆ ಈ ಕೆಟ್ಟವರ ಕೈಲಿ ಈ ಸಂವಿಧಾನ ಸಿಕ್ಬಿಟ್ಟಿದೆ, ಕೆಟ್ಟವರ ಕೈಲಿ ಆಡಳಿತ ಸಿಕ್ಬಿಟ್ಟಿದೆ. ಇವರಿಗೆ ವಿದ್ಯಾರ್ಥಿಗಳ ಭವಿಷ್ಯ ಅಂದ್ರೇನು, ಎಜುಕೇಶನ್ ಅಂದ್ರೇನು, ಪೋಷಕರ ಅಳುಲೇನು, ವಿದ್ಯಾರ್ಥಿಗಳ ನೋವೇನು ಏನೂ ಗೊತ್ತಿಲ್ಲ ಇವರಿಗೆಲ್ಲ. ಬರೀ ಲೂಟಿ ಮಜಾ, ಬರೀ ಎಲ್ಲಿ ಎಲೆಕ್ಷನ್ ಆಗುತ್ತೆ, ಎಲ್ಲಿ ಪಿತೂರಿ ಮಾಡಬೇಕು, ಎಲ್ಲಿ ಓಟ್ ಹಾಕ್ಬೇಕು, ಎಲ್ಲಿ ಅಧಿಕಾರಕ್ಕೆ ಬರಬೇಕು. ಬಹಳ ಬೇಸರ ಆಗುತ್ತೆ ನೋಡಿ. ಆ ದೀಪ್ಗೆ CJP ಕಾಕ್ರೋಚ್ ಪಾರ್ಟಿಯವರು ಅವ್ರ ಕೊನೆ ಪಕ್ಷ ಅವ್ರಿಗೆ ಮಕ್ಕಳನ್ನು ಕಳೆದುಕೊಂಡ ಕುಟುಂಬಗಳಿಗೆ 1 ಕೋಟಿ ಪರಿಹಾರ ಕೊಡಿ ಅಂತ ಹೇಳಿದ್ದಾರೆ. ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಜನ. ನನಗನ್ಸುತ್ತೆ ಈ ಕಾಕ್ರೋಚ್ ಪಾರ್ಟಿ ಒಂದೇನೋ ಒಂದು ಮೂಮೆಂಟ್ ಬಂದಿದೆಯಲ್ಲ, ಅದೊಂದು ಒಳ್ಳೆಯ ಮೂಮೆಂಟ್, ಒಂದು ಒಳ್ಳೆಯ ಬೆಳವಣಿಗೆ. ಪ್ರಜ್ಞಾವಂತರು, ಯುವಕರು, ಜನ ಎಚ್ಚೆತ್ಕೊಳ್ಬೇಕು. ಇಲ್ಲಾಂದ್ರೆ ಈ ತರಹದ ಇಂಥ ರಾಜಕಾರಣಿಗಳು, ಕೆಟ್ಟ ಆಡಳಿತ ವ್ಯವಸ್ಥೆ ಬೇಕಾಗಿಲ್ಲ. ನರೇಂದ್ರ ಮೋದಿ ಎಷ್ಟು ದಿನ ಅಂತ ಹೊಗಳ್ಬೇಕ್ರಿ ಇವರಿಗೆ, ಬರೀ ಹೊಗಳೋದು. ಈ ದೇಶವನ್ನು ಅದೆಷ್ಟು ಹದಗೆಡಿಸ್ಬೇಕು ಅಷ್ಟು ಹಾಳು ಮಾಡಬೇಕು, ಅಷ್ಟು ಮಾಡಿದ್ದಾರೆ. ನಾಳೆ ಎಕ್ಸಾಮ್ ನಡೀತಾ ಇದೆ, ಒಳ್ಳೇದಾಗ್ಲಿ ವಿದ್ಯಾರ್ಥಿಗಳಿಗೆ. ನಾಳೆ ಈ ಸಲಿಯನ್ನಾದ್ರೂ ಮರುಪರೀಕ್ಷೆಯಲ್ಲಾದ್ರೂ ಸರಿಯಾಗಿ ನಮಗೆ ಒಂದು ಪರೀಕ್ಷೆಯನ್ನ ಪಾರದರ್ಶಕವಾಗಿ ಆಯೋಜಿಸುವ ಸಾಮರ್ಥ್ಯ ಇದೆ ಅನ್ನೋದನ್ನ ಸಾಬೀತುಪಡಿಸ್ತಾರೋ ನೋಡೋಣ. ಸಾಬೀತುಪಡಿಸ್ಲಿಲ್ಲ ಅಂದ್ರೆ ಜನ ಅಂತೂ ನಿಮ್ಮನ್ನು ಕ್ಷಮಿಸಲ್ಲ. ಇನ್ನು ಯಾವ ಹಂತಕ್ಕೆ ಹೋಗ್ತಾರೋ ಗೊತ್ತಿಲ್ಲ. ನಮಸ್ಕಾರ.